ಸ್ನೇಹಿತರೆ ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನಿಮ್ಗೆಲ್ಲ ರಿಲಯನ್ಸ್ ಕಂಪನಿ ಗೊತ್ತೇ ಇರುತ್ತೆ. ಸೊ ಈ ಒಂದು ರಿಲಯನ್ಸ್ ಕಂಪನಿಯ ರಿಲಯನ್ಸ್ ಫೌಂಡೇಶನ್ ಕಡೆಯಿಂದ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಅಂಡರ್ ಗ್ರಾಜುಯೇಟ್ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅಂದ್ರೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಇವಾಗ ಅವಕಾಶವನ್ನ ಕೊಟ್ಟಿದ್ದಾರೆ. ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಈ ಒಂದು ಸ್ಕಾಲರ್ಶಿಪ್ ಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ ಅಂತ ನೋಡೋದಾದ್ರೆ, ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗೆ 2 ಲಕ್ಷ ರೂಪಾಯಿ ವರೆಗೂ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ. ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗೆ 6 ಲಕ್ಷ ರೂಪಾಯಿ ವರೆಗೂ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ. ಇದು ಒಂದು ದೊಡ್ಡ ಮಟ್ಟದ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಅರ್ಹತೆ ಏನೇನಿರಬೇಕು, ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು, ಕೊನೆಯ ದಿನಾಂಕ ಯಾವಾಗ, ಅಪ್ಲೈ ಮಾಡುವಂತಹ ವೆಬ್ಸೈಟ್ ಲಿಂಕ್, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಓಕೆ ಸ್ನೇಹಿತರೆ, ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಲ್ಲಿ 2 ರೀತಿಯಾಗಿರುವಂತಹ ಸ್ಕಾಲರ್ಶಿಪ್ ಇರುವಂತದ್ದು. ಮೊದಲನೇದು ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್, ಎರಡನೇದು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್. ಮೊದಲನೇದಾಗಿ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ. ಅಂದ್ರೆ ಅರ್ಹತೆ ಏನೇನಿರಬೇಕು, ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು, ಸೊ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡೋಣ. ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗಳಿಗೆ ಮೊದಲನೇದಾಗಿ ಇರಬೇಕಾಗಿರುವಂತಹ ಅರ್ಹತೆ ಏನು ಅಂತ ನೋಡೋದಾದ್ರೆ ಭಾರತೀಯ ಪ್ರಜೆ ಆಗಿರ್ಬೇಕು, ಅಂದ್ರೆ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ಎರಡನೇದು ಕನಿಷ್ಠ 60% ಮಾರ್ಕ್ಸ್ ನೊಂದಿಗೆ ಸ್ಟ್ಯಾಂಡರ್ಡ್ 12th ಅಂದ್ರೆ ಸೆಕೆಂಡ್ PUC ಅಥವಾ 12th ಈಕ್ವಲೆಂಟ್ ಎಜುಕೇಶನ್ ಅಲ್ಲಿ 60% ಅಥವಾ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಅನ್ನು ತಗೊಂಡು ಪಾಸ್ ಆಗಿರ್ಬೇಕಾಗುತ್ತೆ. ಮತ್ತೆ ಪ್ರಸ್ತುತ ಮೊದಲನೇ ವರ್ಷದಲ್ಲಿ ಅಂದ್ರೆ ನೀವು ಅಂಡರ್ ಗ್ರಾಜುಯೇಟ್ ಅಂದ್ರೆ ಯಾವ್ದಾದ್ರು ಕೋರ್ಸ್ ಆಗಿರ್ಬೋದು, ಯಾವ್ದಾದ್ರು ಕೋರ್ಸ್ ಬರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಅಂಡರ್ ಗ್ರಾಜುಯೇಟ್ ಕೋರ್ಸ್ ಅಲ್ಲಿ ಸೊ ನೀವು ಪ್ರಥಮ ವರ್ಷದಲ್ಲಿ ವ್ಯಾಸಂಗವನ್ನ ಅಂದ್ರೆ ಸ್ಟಡಿಯನ್ನ ಮಾಡ್ತಾ ಇರ್ಬೇಕಾಗುತ್ತೆ. ಮತ್ತೆ ಹೌಸ್ ಹೋಲ್ಡ್ ಇನ್ಕಮ್ ಅಂದ್ರೆ ಅವರ ಒಂದು ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಅನ್ಬಿಟ್ಟು ವರ್ಷಕ್ಕೆ 15 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಮತ್ತೆ ಈ ಒಂದು ಸ್ಕಾಲರ್ಶಿಪ್ ಗೆ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಆಪ್ಟಿಟ್ಯೂಡ್ ಪರೀಕ್ಷೆ ಕಡ್ಡಾಯವಾಗಿರುತ್ತದೆ. ಇಷ್ಟು ಎಲಿಜಿಬಿಲಿಟಿ ಇದ್ರೆ ಸಾಕು ನೀವು ಈ ಒಂದು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಯಾವೆಲ್ಲ ಕೋರ್ಸ್ ಮಾಡ್ತಾ ಇರೋರು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಟೆಕ್ನಾಲಜಿ, ಇಂಧನ ಮತ್ತು ಜೀವ ವಿಜ್ಞಾನ ಅಂತ ಬರುತ್ತೆ. ಸೊ ಇಂತಹ ವಿಷಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಅಂಡರ್ ಗ್ರಾಜುಯೇಟ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಪ್ರೋಸೆಸ್ ಕೂಡ ನೀವು ನೋಡ್ತಿರ್ಬೋದು, ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಮಾಡ್ತಾರೆ ಅಂತ. ಮೊದಲೇ ನೀವು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ನಂತರ ನಿಮ್ಗೆ ಆಪ್ಟಿಟ್ಯೂಡ್ ಟೆಸ್ಟ್ ಕೊಡ್ತಾರೆ. ಆನ್ಲೈನ್ ಮುಖಾಂತರ ನಿಮ್ಗೆ ಆಪ್ಟಿಟ್ಯೂಡ್ ಟೆಸ್ಟ್ ಕೂಡ ಇರುತ್ತೆ. ಅದಾದ್ಮೇಲೆ ಆರಂಭಿಕ ಆಯ್ಕೆ ಮಾಡ್ತಾರೆ. ಆಪ್ಟಿಟ್ಯೂಡ್ ಟೆಸ್ಟ್ ಮೂಲಕ ನೀವು ತಗೊಂಡಿರುವಂತಹ ಮಾರ್ಕ್ಸ್, ನೀವು ಎಜುಕೇಶನ್ ಅಂದ್ರೆ ನೀವು ಹಿಂದಿನ ತರಗತಿಯಲ್ಲಿ ಅಥವಾ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ತಗೊಂಡಿರುವಂತಹ ಮಾರ್ಕ್ಸ್, ಅದನ್ನೆಲ್ಲ ಇಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಅದರ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಒಂದು ಲಿಸ್ಟ್ ಅನ್ನು ಕೂಡ ಬಿಡ್ತಾರೆ. ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ವಾ ಅನ್ನುವಂಥದ್ದು ಒಂದು ಲಿಸ್ಟ್ ಅನ್ನು ಕೂಡ ಬಿಡ್ತಾರೆ. ಇಲ್ಲಿ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಎಷ್ಟು ಜನಕ್ಕೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಅಂತ ನೋಡೋದಾದ್ರೆ, 5,000 ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಅಂದ್ರೆ ಅಂಡರ್ ಗ್ರಾಜುಯೇಟ್ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. 2 ಲಕ್ಷ ರೂಪಾಯಿ ವರೆಗೂ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಪರ್ಸನಲ್ ಡೀಟೇಲ್ಸ್ ಬೇಕಾಗುತ್ತೆ. ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಅಡ್ರೆಸ್, ಇದೆಲ್ಲನೂ ಕೂಡ ಬೇಕಾಗುತ್ತೆ. ಮತ್ತೆ ಇಲ್ಲಿ ಸಂಪರ್ಕ ಮಾಹಿತಿ ಅಂದ್ರೆ ಅಡ್ರೆಸ್, ಫೋನ್ ನಂಬರ್, ಜಿಮೇಲ್ ಇದೆಲ್ಲನೂ ಕೂಡ ಬೇಕಾಗುತ್ತೆ. ಮತ್ತೆ ಶೈಕ್ಷಣಿಕ ಮಾಹಿತಿ, 12th ಎಕ್ಸಾಮಿನೇಷನ್ 12th ಮಾರ್ಕ್ಸ್ ಕಾರ್ಡ್ ಪರ್ಸೆಂಟೇಜ್ ಎಷ್ಟಿದೆ ಅದೆಲ್ಲನೂ ಕೂಡ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ಹಾಗೇನೆ ಏನಾದ್ರೂ ನೀವು ಸಾಧನೆಗಳು ಅಥವಾ ಪ್ರಶಸ್ತಿಗಳು ಏನಾದ್ರೂ ಮಾಡಿದ್ರೆ ಅದರ ಒಂದು ಪ್ರೂಫ್ ಕೂಡ ಬೇಕಾಗುತ್ತೆ. ಮತ್ತೆ ಇಲ್ಲಿ ಪೋಷಕ ದಾಖಲೆಗಳು, ಕೆಲವೊಂದು ಪೋಷಕ ದಾಖಲೆಗಳು ಕೂಡ ಬೇಕಾಗುವಂತದ್ದು. ಇದಿಷ್ಟು ಅಂಡರ್ ಗ್ರಾಜುಯೇಟ್ ಸ್ಕಾಲರ್ಶಿಪ್ ಬಗ್ಗೆ. ಇನ್ನು ಪೋಸ್ಟ್ ಗ್ರಾಜುಯೇಟ್ ಸ್ಕಾಲರ್ಶಿಪ್ ಬಗ್ಗೆ ನೋಡೋದಾದ್ರೆ, ಪೋಸ್ಟ್ ಗ್ರಾಜುಯೇಟ್ ಸ್ಕಾಲರ್ಶಿಪ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ 6 ಲಕ್ಷ ರೂಪಾಯಿ ವರೆಗೂ ಇಲ್ಲಿ ನಿಮ್ಗೆ ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಅಂದ್ರೆ ಇಲ್ಲಿ ಸ್ವಲ್ಪ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಮೊದಲನೇದಾಗಿ ಭಾರತೀಯ ಪ್ರಜೆ ಆಗಿರ್ಬೇಕು, ಅಂದ್ರೆ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ಸ್ನಾತಕೋತ್ತರ ವಿದ್ಯಾರ್ಥಿ ವೇತನ ಅಂದ್ರೆ ಗೇಟ್ ಪರೀಕ್ಷೆಯಲ್ಲಿ 550ರಿಂದ 1000 ಅಂಕದ ಒಳಗೆ ಗಳಿಸಿದ ಪ್ರಥಮ ವರ್ಷದ PG ವಿದ್ಯಾರ್ಥಿಗಳು ಆಗಿರಬೇಕು. ಅಂದ್ರೆ
ಪೋಸ್ಟ್ ಗ್ರಾಜುಯೇಟ್ ಅನ್ನ ಮೊದಲನೇ ವರ್ಷದಲ್ಲಿ ನೀವು ಓದುತ್ತಾ ಇರಬೇಕು, ಅಂದ್ರೆ ವ್ಯಾಸಂಗವನ್ನು ಮಾಡ್ತಾ ಇರಬೇಕು. ಗೇಟ್ ಪರೀಕ್ಷೆಯಲ್ಲಿ 550ರಿಂದ 1000 ಅಂಕದ ಒಳಗಡೆ ಗಳಿಸಿರಬೇಕು. ಅಥವಾ ಇದು ಇಲ್ಲ ಅಂತಂದ್ರೆ ಗೇಟ್ ಅನ್ನು ಪ್ರಯತ್ನಿಸದ ವಿದ್ಯಾರ್ಥಿಗಳು, ಅಂದ್ರೆ ಗೇಟ್ ಪರೀಕ್ಷೆಯನ್ನ ಬರೆಯದಂತಹ ವಿದ್ಯಾರ್ಥಿಗಳು ಅವರು ತಮ್ಮ ಪದವಿ ಪೂರ್ವ ಶಿಕ್ಷಣದಲ್ಲಿ CGPA 7.5 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದರೆ ಈ ಒಂದು ಯೋಜನೆಗೆ ಅರ್ಹರ, ಅಂದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರಾಗಿರುತ್ತಾರೆ. ಅರ್ಹ ಪದವಿ ಕಾರ್ಯಕ್ರಮಗಳು ಅಂದ್ರೆ ಯಾವೆಲ್ಲ ಕೋರ್ಸ್ ಮಾಡ್ತಾ ಇರೋರು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡಿದ್ರೆ ನೀವು ನೋಡ್ತಿರ್ಬೋದು. ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಗಣಿತ ಮತ್ತು ಕಂಪ್ಯೂಟರಿಂಗು, ಇಲ್ಲಿ ಎಲೆಕ್ಟ್ರಿಕಲ್, ಇಲ್ಲಿ ಕನ್ನಡದಲ್ಲಿ ಇದೆ, ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ತುಂಬಾ ಒಂದು ಆಯ್ಕೆಗಳಿದಾವೆ, ನೀವು ನೋಡ್ತಿರ್ಬೋದು. ಇದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡೋಣ. ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಅವಾಗ ಬೇಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಓಕೆನಾ, ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಎಲ್ಲಾ ಕೋರ್ಸ್ ಈ ಎಲ್ಲಾ ಕೋರ್ಸ್ ನಲ್ಲಿ PG ಮಾಡ್ತಿರುವಂತಹ, ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಮಾಡ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಇಲ್ಲಿ ತುಂಬಾ ಇದಾವೆ. ಸೊ ನೋಡಿ, ನೀವು ಯಾವ್ದೋ ಒಂದು ಕೋರ್ಸ್ ನೀವು ಮಾಡ್ತಿರುವಂತ ಕೋರ್ಸ್ ಇದ್ರಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್, ಸೊ ಇಲ್ಲಿ ಪದವಿ ಪೂರ್ವ ಅಂದ್ರೆ PUC ಅಲ್ಲ, ಇಲ್ಲಿ ಅಂಡರ್ ಗ್ರಾಜುಯೇಟ್. ಓಕೆನಾ, ಅಲ್ಲಿ ಟ್ರಾನ್ಸ್ಲೇಷನ್ ತಪ್ಪಾಗಿದೆ. ಇಲ್ಲಿ ಪದವಿ ಪೂರ್ವ ಅಂತಂದ್ರೆ ಅಂಡರ್ ಗ್ರಾಜುಯೇಟ್ ಅಲ್ಲಿ 7.5 ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಗಳೊಂದಿಗೆ ನೀವು ಪಾಸ್ ಆಗಿರ್ಬೇಕು. ನೆಕ್ಸ್ಟ್, ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ಲಾಸ್ಟ್ ಅಲ್ಲಿ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಎಲಿಜಿಬಿಲಿಟಿ ಎಲ್ಲ ಆದ್ಮೇಲೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಕೇಳುತ್ತೆ. ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನೀವು ಸಬ್ಮಿಟ್ ಅನ್ನ ಮಾಡ್ಬೇಕಾಗುತ್ತೆ. ಆಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಇಲ್ಲಿ ಸೆಲೆಕ್ಷನ್ ಆಗುತ್ತೆ ಅಂತ. ಇಲ್ಲಿ ಮೊದಲಿಗೆ ಅರ್ಹತೆ ಪ್ರಶ್ನಾವಳಿ, ಅಂದ್ರೆ ನಾನು ಇವಾಗ ತೋರಿಸೋದ್ನಲ್ಲ, ಸೊ ಅದನ್ನ ನೀವು ಫಸ್ಟ್ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಅರ್ಜಿ ಅಂದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ವೈಯಕ್ತಿಕ ಶೈಕ್ಷಣಿಕ ಅರ್ಹತೆಗಳು, ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕೇಳುತ್ತೆ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೇಳುತ್ತೆ. ಅವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನು ನೀವು ತಗೋಬೇಕಾಗುತ್ತೆ. ಒಂದು ಟೆಸ್ಟ್ ಅನ್ನು ಕೊಡ್ತಾರೆ, ಆ ಒಂದು ಟೆಸ್ಟ್ ಅನ್ನು ತಗೋಬೇಕಾಗುತ್ತೆ. ಮತ್ತೆ ಮೌಲ್ಯಮಾಪನ ಅಂತ ವ್ಯಾಲ್ಯೂಯೇಷನ್ ಇರುತ್ತೆ. ವ್ಯಾಲ್ಯೂಯೇಷನ್ ಅಲ್ಲಿ ನೀವು ತಗೊಂಡಿರುವಂತಹ ಮಾರ್ಕ್ಸ್, ಅಂದ್ರೆ ನೀವು ಹಿಂದಿನ ತರಗತಿಯಲ್ಲಿ ತಗೊಂಡಿರುವಂತಹ ಮಾರ್ಕ್ಸ್ ಮತ್ತೆ ನೀವು ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ತಗೊಂಡಿರುವಂತಹ ಮಾರ್ಕ್ಸ್ ಆಧಾರದ ಮೇಲೆ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ. ಅದಾದ್ಮೇಲೆ ಇಲ್ಲಿ ಸಂದರ್ಶನ ಕೂಡ ಇರುತ್ತೆ. ಅಂದ್ರೆ ಇಲ್ಲಿ 2ನೇ ಹಂತದಲ್ಲಿ ನಿಮ್ಗೆ ಇಂಟರ್ವ್ಯೂ ಕೂಡ ಇರುತ್ತೆ. ಅದಾದ್ಮೇಲೆ ನೀವು ಟೆಸ್ಟ್ ಮತ್ತೆ ಇಂಟರ್ವ್ಯೂ ಆದ್ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಬೇಕಾ ಬಿಡ್ಬೇಕಾ ಅನ್ನೋದು ಇಲ್ಲಿ ಅವರ ಕೈಯಲ್ಲಿ ಇರುತ್ತೆ. ಸೊ 100 ವಿದ್ಯಾರ್ಥಿಗಳಿಗೆ, ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ 100 ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ. 6 ಲಕ್ಷ ರೂಪಾಯಿವರೆಗೂ ರಿಲಯನ್ಸ್ ಫೌಂಡೇಶನ್ ಕಡೆಯಿಂದ ಪೋಸ್ಟ್ ಗ್ರಾಜುಯೇಟ್ ಮಾಡ್ತಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಕೊಡ್ತಾ ಇದ್ದಾರೆ. ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ನೋಡೋದಾದ್ರೆ ಇದೇ ಅಕ್ಟೋಬರ್ 6ನೇ ತಾರೀಕು 2024, ಅಕ್ಟೋಬರ್ 6, 2024ನೇ ತಾರೀಕು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಈ ರೀತಿಯಾಗಿ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬನ್ನಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ಮೇಲೆ ಇಲ್ಲಿ ನಿಮ್ಗೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಕೇಳುತ್ತೆ, ಸಬ್ಮಿಟ್ ಮಾಡಿ ಅದು ಮುಂದೆ ಪ್ರೋಸೆಸ್ ಹೋಗ್ತಾ ಹೋಗುತ್ತೆ. ಸೊ ಓಕೆನಾ, ಸೊ ಹಾಗಾಗಿ ಸಿಂಪಲ್ ಆಗಿ ನೀವು ಅಪ್ಲಿಕೇಶನ್ ಹಾಕ್ಬಹುದು, ಅಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.